ಹಾರ್ದಿಕ್ ಪಾಂಡ್ಯ ವಿಶ್ವಕಪ್ ಫೈನಲ್ ಮ್ಯಾಚ್ನ ಹೀರೋ ಅನ್ನಬಹುದು. ಈ ಬಾರಿಯ ವಿಶ್ವಕಪ್ನಲ್ಲಿ ಪಾಂಡ್ಯ ಅವರ ಆಲ್ರೌಂಡರ್ ಆಟದಿಂದಾಗಿ ಭಾರತ ತಂಡ 2024ರ ವರ್ಲ್ಡ್ ಕಪ್ ಎತ್ತಿ ಹಿಡಿಯಲು ಸಫಲವಾಯಿತು. ಆ ಒಂದು ಕೊನೆಯ ಓವರ್ನಲ್ಲಿ ಅವರು ಬೌಲಿಂಗ್ ಮಾಡಿದ ರೀತಿ ನೋಡೋದಾದರೆ ಇಡೀ ಮೈದಾನವೇ ಒಂದು ಕ್ಷಣ ಸ್ಟನ್ ಆಗಿತ್ತು. ಭಾರತ ತಂಡದ ಪರ ದೇವರಾಗಿ ಪರಿಣಮಿಸಿದರು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಅವರು ಡಿವೋರ್ಸ್ ತೆಗೆದುಕೊಂಡು ತುಂಬಾ ನೋವಿನಲ್ಲಿದ್ದರು. ಮುಂಬೈ ಕ್ಯಾಪ್ಟನ್ಸಿ ವಿಚಾರಕ್ಕಾಗಿ ಅಪಾರ ಟೀಕೆ ಟಿಪ್ಪಣಿಗೊಳಗಾಗಿದ್ರು. ಜನ ಅವರ ಸಾಮರ್ಥ್ಯವೇನು ಎಂಬುದನ್ನು ಕೂಡ ಅರಿಯದೆ ಬಾಯಿಗೆ ಬಂದಂಗೆಲ್ಲ ಮಾತನಾಡಿದ್ರು. ಕೆಲ ದಿನಗಳ ಹಿಂದೆ ಪಾಂಡ್ಯ ತುಂಬಾನೇ ಡಿಪ್ರೆಷನ್ನಲ್ಲಿದ್ದು ಟೀಕೆಗಳ ಸರಮಾಲೆಗೆ ಕಂಗೆಟ್ಟಿದ್ರು. ಇಷ್ಟೆಲ್ಲ ನೋವುಗಳನ್ನ ತಮ್ಮ ಮನಸ್ಸಲ್ಲೇ ಇಟ್ಟುಕೊಂಡು ಪಾಂಡ್ಯ ಅವರು 2024ರ ವರ್ಲ್ಡ್ ಕಪ್ನ ಭಾರತ ತಂಡದ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿ ಮತ್ತೆ ಕಮ್ಬ್ಯಾಕ್ ಆದರು. ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಭಾರತ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಆಗಿ ಅದೇನು ಕರ್ತವ್ಯ ನಿಭಾಯಿಸಬೇಕು ಅದನ್ನು ಸಂಪೂರ್ಣವಾಗಿ ನಿಭಾಯಿಸಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಪಾಂಡ್ಯ ಇವಾಗ ಮತ್ತೊಂದು ದೊಡ್ಡ ಜವಾಬ್ದಾರಿ ಹೊರಲು ರೆಡಿಯಾಗಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಟೀಮ್ ಇಂಡಿಯಾಗೆ ಶೀಘ್ರವೇ ಹೊಸ ಕೋಚ್ T20 ನಾಯಕ. ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿದ್ದ ಹಾರ್ದಿಕ್ ಈಗ ಭಾರತದ T20 ತಂಡದ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ BCCI ಅಧ್ಯಕ್ಷ ಜೈ ಶಾ ಮಾತನಾಡಿದ್ದು, ಆಯ್ಕೆ ಸಮಿತಿ ಜೊತೆ ಚರ್ಚೆ ನಡೆಸಿ ಘೋಷಣೆ ಮಾಡಲಿದ್ದೇವೆ ಎಂದಿದ್ದಾರೆ. ಯಾವ ಟೀಕೆಗಳಿಗೂ ಹಾರ್ದಿಕ್ ಕಿವಿಗೊಡದೆ ತಮ್ಮ ಸಾಮರ್ಥ್ಯ ಏನು ಎಂಬುದನ್ನು ತೋರಿಸಿದ್ದಾರೆ ಎಂದರು. ಕೋಚ್ ಹಾಗೂ ಆಯ್ಕೆದಾರರ ನೇಮಕ ಶೀಘ್ರವೇ ನಡೆಯಲಿದೆ. ಕ್ರಿಕೆಟ್ ಸಲಹಾ ಸಮಿತಿ ಕೋಚ್ ಹುದ್ದೆಗೆ ಸಂದರ್ಶನ ನಡೆಸಿ ಇಬ್ಬರ ಹೆಸರನ್ನು ಅಂತಿಮಗೊಳಿಸಿದೆ. ಈಗಾಗಲೇ ಭಾರತ ತಂಡವು ಮಳೆಯಿಂದಾಗಿ ಬಾರ್ಬಡೋಸ್ನಲ್ಲಿಯೇ ಇರಬೇಕಾದ ಸಂದರ್ಭ ಎದುರಾಗಿದೆ. ಈ ಹಿನ್ನೆಲೆ ಮುಂಬೈಗೆ ತಲುಪಿದ ಬಳಿಕ ಈ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಇಬ್ಬರಲ್ಲಿ ಒಬ್ಬರನ್ನು ಶ್ರೀಲಂಕಾ ಸರಣಿಗೆ ಮುಂಚೆ ಕೋಚ್ ಆಗಿ ನೇಮಕ ಮಾಡಲಿದ್ದೇವೆ ಎಂದಿದ್ದಾರೆ. ಜಿಂಬಾಬ್ವೆ ಸರಣಿಗೆ VVS ಲಕ್ಷ್ಮಣರನ್ನು ಕೋಚ್ ಆಗಿ ನೇಮಕ ಮಾಡಲಿದ್ದೇವೆ ಎಂದು ಜೈ ಶಾ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ರಾಹುಲ್ ದ್ರಾವಿಡ್ ಸಮ್ ಫ್ಯಾಮಿಲಿ ಇಶ್ಯೂಸ್ನಿಂದ ಕೋಚ್ ಸ್ಥಾನದಲ್ಲಿ ಮುಂದುವರಿಯುವುದಿಲ್ಲ ಎಂದರು. ಇವರಿಗೆ ತಂಡಕ್ಕೆ ರಾಹುಲ್ ದ್ರಾವಿಡ್ ಒಂದೊಳ್ಳೆ ಕೋಚ್ ಆಗಿದ್ದರು. ಅವರ ಅವಧಿ T20 ವಿಶ್ವಕಪ್ನೊಂದಿಗೆ ಕೊನೆಗೊಂಡಿದೆ. ಹೊಸ ಕೋಚ್ ಆಗಿ ಗೌತಮ್ ಗಂಭೀರ್ ನೇಮಕಗೊಳ್ಳುವ ಸಾಧ್ಯತೆ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹಿರಿಯ ಆಟಗಾರರು ಆಡುವುದು ಪಕ್ಕಾ. ಈಗಾಗಲೇ ಹಿರಿಯ ಆಟಗಾರರಾದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಇಂಟರ್ನ್ಯಾಷನಲ್ T20ಗೆ ನಿವೃತ್ತಿ ಘೋಷಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜೈ ಶಾ, ಶ್ರೇಷ್ಠ ಆಟಗಾರರು ಸರಿಯಾದ ಸಮಯದಲ್ಲೇ ನಿವೃತ್ತಿ ಪ್ರಕಟಿಸುತ್ತಾರೆ. ನಮ್ಮ ಮುಂದಿನ ಟಾರ್ಗೆಟ್ ಟೆಸ್ಟ್ ಚಾಂಪಿಯನ್ಶಿಪ್ ಹಾಗೂ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವುದು. ಅದರಲ್ಲಿ ರೋಕೋ ಆಡಲಿದ್ದಾರೆ ಎಂದಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.